ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆರೋಗ್ಯಕರ ಜೀವನಕ್ಕೆ ಅಮೃತ ಬಿಂದು ಆಗಿರುವ ತುಪ್ಪದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಎಷ್ಟೋ ಜನರಿಗೆ ತುಪ್ಪದ ಮಹತ್ವದ ಬಗ್ಗೆ ತಿಳಿದಿಲ್ಲ. ಆದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ವಿವರಿಸಿದ್ದಾರೆ. ತುಪ್ಪವನ್ನು ಸಂಸ್ಕೃತದಲ್ಲಿ ಘೃತ ಅನ್ನೋ ಹೆಸರಿಂದ ಕರೀತಾರೆ. ತುಪ್ಪ ಮಧುರ ರಸ, ಶೀತವೀರ್ಯ, ಸೌಮ್ಯ ಗುಣ ಹೊಂದಿದ್ದು ವಾತಪಿತ್ತ ದೋಷನ ಶಮನ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದು ಅಗ್ನಿದೀಪಕ, ಕಣ್ಣಿನ ಆರೋಗ್ಯಕ್ಕೆ ಉತ್ತಮ, ವಯಸ್ತಾಪನ ಗುಣವನ್ನು ಹೊಂದಿದೆ, ದೇಹವನ್ನು ಬಲಗೊಳಿಸುತ್ತೆ, ಬುದ್ಧಿ ಚುರುಕುಗೊಳಿಸುತ್ತೆ ಹಾಗೂ ದೀರ್ಘ ಆಯುಷ್ಯವನ್ನು ದಯಪಾಲಿಸುತ್ತೆ. ಆಯುರ್ವೇದದಲ್ಲಿ ಮನೋವಿಕಾರಗಳ ಚಿಕಿತ್ಸೆಗೆ ತುಪ್ಪ ಬಹಳ ಮಹತ್ವಕಾರಿ ಹಾಗೂ ಪಂಚಕರ್ಮ ಚಿಕಿತ್ಸೆಯ ಪೂರ್ವಕರ್ಮದಲ್ಲಿ ಸ್ನೇಹನ ಅನ್ನೋ ಒಂದು ಕ್ರಿಯೆಯನ್ನು ಮಾಡ್ತಾರೆ. ಅದರಲ್ಲಿ ತುಪ್ಪನ ಔಷಧಿ ಗುಣ ಹೊಂದಿದ ಸಸ್ಯಗಳೊಂದಿಗೆ ಸಂಸ್ಕರಿಸಿ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲದೆ ತುಪ್ಪ ಅಗ್ನಿದೀಪನ ಗುಣ ಹೊಂದಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇದರಿಂದ ಅಜೀರ್ಣ ಹಾಗೂ ಮಲಬದ್ಧತೆ ಸಮಸ್ಯೆಯಿಂದ ದೂರ ಇರಬಹುದು. ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಜನ ತಾವು ಎಲ್ಲಿ ದಪ್ಪ ಆಗ್ತೀವಿ ಅನ್ನೋ ಕಾರಣಕ್ಕೆ ತುಪ್ಪ ತಿನ್ನೋದನ್ನೇ ಬಿಟ್ಟಿರ್ತಾರೆ. ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಹೇಗೆ ಅಗತ್ಯನೋ ಅದೇ ರೀತಿ ಫ್ಯಾಟ್ಸ್ ಕೂಡ ಅಗತ್ಯ. ತುಪ್ಪದಲ್ಲಿ ವಿಟಮಿನ್ ಎ ಹಾಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ಗಳು ಇದ್ದು ಶರೀರಕ್ಕೆ ಪ್ರಯೋಜನಕಾರಿಯಾಗಿದೆ. ಅತಿಯಾದರೆ ಅಮೃತನೂ ವಿಷ ಅನ್ನೋ ಮಾತನ್ನು ಕೇಳೇ ಇರ್ತೀವಿ. ಇದನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ದಿನನಿತ್ಯದ ಆಹಾರದಲ್ಲಿ 1 ಸ್ಪೂನ್ ತುಪ್ಪ ಹಾನಿಕಾರ ಏನಲ್ಲ. ಹಾಗಾದರೆ ಇದನ್ನು ಇಂದಿನಿಂದನೇ ರೂಢಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.